ಚೀನಾರಾಮ್ ಅವರೇ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಬಾವಿಗಿಳಿದು ಸದನದಲ್ಲಿ ಬಾವಿಗಿಳಿದು ಹೋರಾಟಕ್ಕೆ ಸಿಕ್ಕ ಜಯನ ನಾಗೇಂದ್ರ ಅವರ ರಾಜೀನಾಮೆ ಖುಷಿಯಾಗ್ಬಿಟ್ಟಿದ್ದೀರಾ? ಇದು ಕಾಂಗ್ರೆಸ್ಸಿನ ದಿವಾಳಿತನದ ಒಂದು ಸೋಲು. ಕಾಂಗ್ರೆಸ್ಸಿನ ದಿವಾಳಿತನ ಅದನ್ನ ತಗೊಂಡಿದೆ ಮೊದಲನೇದ ತಪ್ಪು. ಯಾಕೆ ಕಾರಣ? ಅವರು ಮೊದಲು 187 ಕೋಟಿಯನ್ನ ಎಲ್ಲಿಗೆ ಹಾಕಿದ್ರು? ಅವ್ರು ತಗೊಂಡೋಗಿ ತೆಲಂಗಾಣದ ಎಲೆಕ್ಷನ್ಗೆ ಹಾಕಿದ್ರು, ಬಾರ್ಗಳಿಗೆ ಹಾಕಿದ್ರು, ಚಿನ್ನದ ಅಂಗಡಿಗಳಿಗೆ ಹಾಕಿದ್ರು. ಎಲ್ಲೆಲ್ಲಿಂದ ದುಡ್ಡು ಹೋಯ್ತು ಬಂತು. ಆ ಟೈಮಲ್ಲಿ ದುಡ್ಡು ಸಪ್ಲೈ ಮಾಡೋ ಜವಾಬ್ದಾರಿ ಯಾರ್ದಿತ್ತು? ಆಗಿನ ಪಕ್ಷದ ಅಧ್ಯಕ್ಷರಿಗಿತ್ತು. ಆಗಿನ ಮುಖ್ಯಮಂತ್ರಿಗಳಿಗೆ ಆ ಜವಾಬ್ದಾರಿ ಇರಲಿಲ್ಲ. ಯಾವುದು ದುಡ್ಡನ್ನ ಸೋರ್ಸ್ನ ಬೇರೆ ಅವರ ಹೈಕಮಾಂಡ್ ಕೊಡಬೇಕು ಅನ್ನೋದು ಇರಲಿಲ್ಲ, ಚುನಾವಣೆ ಕೊಡಬೇಕು ಅಂತ ಇರಲಿಲ್ಲ. ಇವ್ರು ಎಲ್ಲೆಲ್ಲ ಏನೇನು ಮಾಡಿಸಿದ್ರು ಎಲ್ಲ ಮಾಡಿಸ್ಬಿಟ್ರು ಆತನ ಕೈಲಿ. ಕೊನೆಗೆ ಕೋತಿ ತಿಂದು ಮೋತಿ ಮುದ್ಕೊಂಡೆ ಆತನ ಮಾಡಿದವರು ಯಾರೋ ಅನ್ಭವಿಸಿದಾಗ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ರಾಜೀನಾಮೆ ಕೊಡ ನೀನು ಅಂದ್ರು. ಯಾಕಂದ್ರೆ ಆತನ ಮುಜುಗರ ಆಗಲಿ DK ಶಿವಕುಮಾರ್ಗೆ ಅಂತ. ನಾನು ವಾಸ್ತವ ಮಾತಾಡೋಂಥವ್ನು. ಈಗ ವಾಸ್ತವ ಮಾತಾಡುವಾಗ ಕೆಲವು ವಿಷಯಗಳನ್ನ ಸತ್ಯ ಹೇಳಬೇಕಾಗ್ತದೆ. ಹಂಗಾಗಿ ಆವತ್ತಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅವ್ರನ್ನ ನಾಗೇಂದ್ರ ಆಚೆ ಹಾಕಿದ್ರು. ಈಗ ಮತ್ತೆ ಇವರು ಮುಖ್ಯಮಂತ್ರಿ ಆದಾಗ ಕಾಲಿಗೆ ಬಿದ್ದ ತಕ್ಷಣ ಖುಷಿ ಆಗ್ಬಿಟ್ಟ, ಮಂತ್ರಿ ಆಗ್ಬಿಡೋಗ ಅಂತಂದ್ರು. ಈ ಅಧಿವೇಶನ ಇವತ್ತು ಅಧ್ವಾನ ಮಾಡಿದ ಪರಿಸ್ಥಿತಿಗೆ ಅಧ್ವಾನ ಮಾಡಿಸಿದ್ವಿ. ನಾವ್ ಈಗ ಧರ್ಮೇಂದ್ರ ಪ್ರಧಾನ್ ಏನು ತಪ್ಪು ಮಾಡಿಲ್ಲ ಅಂದ್ರು ರಾಜೀನಾಮೆ ಕೊಡೋದು ಬಿಡಲ್ಲ ಅಂತ ಹೆಂಗೆ? ಅಲ್ಲಿ ಹೊಣೆಗಾರಿಕೆ ಜವಾಬ್ದಾರಿ ಇದ್ದಿದ್ರೆ ಇಷ್ಟು ದಿವಸ ಬೇಕಾಗಿತ್ತ? ಈ ಮಾತಾಡಕ್ಕೆ ಇಷ್ಟು ದಿವಸ ಬೇಕಾಗಿತ್ತ? ಇವ್ರಿಗೆ ಇಷ್ಟು ದಿವಸ ಅವಶ್ಯಕತೆ ಇರ್ಲಿಲ್ಲ. ಇಷ್ಟು ದಿವಸದ ಅವಶ್ಯಕತೆ ನಾಳೆ ಪಾದಯಾತ್ರೆ ಅಂದ ತಕ್ಷಣ ರಾಜೀನಾಮೆ ಕೊಡ್ಬೇಡ ಹೋಗ್ಲಿ, ನಮ್ಮ ಮಂತ್ರಿಗಳು ಬಹಳ ಜನ ಕಿತ್ತಾಡ್ತವ್ರೆ, ಸರ್ಕಾರ ನಿಮ್ಮ ಪಾದಯಾತ್ರೆಗೆ ಭಯಪಟ್ಟು ನಾಗೇಂದ್ರ ರಾಜೀನಾಮೆ ಹೋರಾಟದ ಹಿಂದೆ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಹಳಿ ತಪ್ಪಿತು ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆ ಬಿಸಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಬಿಸಾಕಿ ಈಚೆ ಬಂದ್ರು. ಕೇಂದ್ರ ಭ್ರಮಾಲೋಕದಿಂದ ನಮಗೆ ಯಾವ ಭ್ರಮೆನಿಲ್ಲ, ದೇಶದ ಭ್ರಮೆ ನಮ್ಗೆ. ದೇಶ ನಮ್ಮ ನೀವು ಹಳ್ಳಕ್ ಬಿದ್ದಿದ್ ನೀವು ಸೆಷನಲ್ ಚರ್ಚೆ ಮಾಡ್ರಪ್ಪ ಅಂದ್ರೆ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಜವಾಬ್ದಾರಿ ಇಲ್ದೇ ಇರ್ತಕ್ಕಂಥ ಒಬ್ಬ ನಾನ್ ಮಾತಾಡೋ ನೀವು ಮಾತಾಡೋ ಸುಮ್ಮನೆ ನಾನು ರಾಷ್ಟ್ರೀಯ ಪಕ್ಷದ ನಾನ್ ಮಾತಾಡೋ ನನಗೊಂದು ಅವಕಾಶ ಪೂರ್ತಿ ಮಾತಾಡುವಾಗ ನಾನು ಎಲ್ಲೂ ಮಧ್ಯೆ ಬರಲಿಲ್ಲ. ಇವತ್ತು ಒಳ್ಳೆ ಮಾತಿಗೆ ಮಾವಿನಕಾಯಿ ಉದರಲ್ಲ ಅನ್ನೋ ಮಾತಿದೆ. ಕಲ್ ತಗೊಂಡು ಹೊಡೆದಾಗೆ ಮಾವಿನಕಾಯಿ ಕೆಳಗಡೆ. ಯಾವ ಕಲ್ ತಗೊಂಡು ಡೆಲ್ಲಿಗೆ ಹೊಡೆದಿಲ್ಲ. ಈಗ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಬಂದಿದೆಯಲ್ಲ. ಇವತ್ತು ನೋಡಿ ಪಾಪ ಎಷ್ಟು ಆನಂದವಾಗಿ ರಾಜೀನಾಮೆ ಮಂತ್ರಿ ಅದೇ ಅಂತ ಇದ್ದ. ಇವತ್ತು ಅದೇ ರೀತಿ ಹತ್ಕೊಂಡು ಆಚೆ ಬರ್ತಾರೆ. ಈ ದೃಷ್ಟಿನಲ್ಲಿ ನಾವು ಇವತ್ತು ನನಗೂ ಒಂದು ಅವಕಾಶ ಇರಬೇಕಾಗ್ತದೆ ಮಾತಾಡಕ್ಕೆ, ಪೂರ್ತಿ ಮಾತಾಡಕ್ಕೆ. ಎಲ್ಲರೂ ಮಾತಾಡುವಾಗ ಅವಕಾಶ ಕೊಟ್ಟಾಗ ಫಸ್ಟ್ ಲೈನ್ ಮಾತಾಡಬೇಕು. ಮಧ್ಯದಲ್ಲಿ ನಮ್ಮ ಪತ್ರಕರ್ತರು ಮಧ್ಯೆ ಬಂದ್ರೆ ಪತ್ರಕರ್ತರಿಗೆ ಗೌರವ ಕೊಡ್ತೀವಿ ನಾವು. ಹಂಗಂತ ಎಲ್ಲ ವಿಷಯಗಳಿಗೂ ಗೌರವ ಕೊಡೋಕ್ಕಲ್ಲ. ಇರ್ಲಿ, ನಾನು ಇವತ್ತು ಅರ್ಧ ಹೋಗೋದು, ಇನ್ನು ಬೇರೆಯವರು ಮಾತಾಡುವಾಗ ಅರ್ಧ ಹೋಗ್ತದೆ. ಅವಾಗ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಮಾಡಿ ನೀವು. ಆಂಕರ್ಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಆಯ್ತು ಮಾತಾಡಿ ಸರ್, ಆಯ್ತು ಮಾತಾಡೋದಕ್ಕೆ ಬಿಟ್ಟಾಗ ಮಾತಾಡಕ್ ಬಿಡದ ಮಾತಾಡಿ. ನಿಮ್ಮ ಹೋರಾಟಕ್ಕೆ ಸಿಕ್ಕ ಜಯನ ಇವತ್ತು ಹೋರಾಟಕ್ಕೆ ಸಿಕ್ಕಿದ್ದ ಜಯ ಅಲ್ಲ, ಈ ಭಾರತದ ರಾಜ್ಯಾಂಗಕ್ಕೆ ಸಿಕ್ಕಿದಂತ ಗೌರವ. ಇದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಬಂದಂತ ಗೌರವ. ಸಂವಿಧಾನದಲ್ಲಿ ಏನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ನಾಗೇಂದ್ರ ಆ ಕೆಲಸ ಮಾಡಲಿಲ್ಲ. ನಾಗೇಂದ್ರ ಯಾರ್ಯಾರು ಮಾತು ಕೇಳಿ ದುಡ್ಡು ಹಂಚಿದ್ನೋ ಆ ದುಡ್ಡನ್ನ ಎಲ್ಲಿ ವಾಪಸ್ ಕೊಡ್ಬೇಕಾಗ್ತದ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ದ ಕೇಂದ್ರಕ್ಕೆ. ಏನಂತ? ನಾನು ಮಂತ್ರಿ ಮಾಡಲಿಲ್ಲ ಅಂದ್ರೆ ಯಾರ್ಯಾರು ದುಡ್ಡು ಕೇಂದ್ರ ಅಂದ್ರೆ ಯಾರಿಗೆ? ಕಾಂಗ್ರೆಸ್ಸಿನ ಕೇಂದ್ರ ವಕ್ತಾರರಿಗೆ ಮಾಡಿದ್ರು. ಕೇಂದ್ರ ಅಂದ್ರೆ ಸರ್ಕಾರಕ್ಕಲ್ಲ, ಕಾಂಗ್ರೆಸ್ಸಿನಲ್ಲಿ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ಗೆ ಹೇಳ್ದ, ನೋಡಪ್ಪ ನಾನು ಆ ಥರ ಮಾಡೋಕೆ ಆಗ್ತಾ ಇಲ್ಲ, ನನಗೂ ಗೊತ್ತು, ನನಗೂ ಕಾಮನ್ ಸೆನ್ಸ್ ಇದೆ, ನಾನು ಹಂಗೆ ಮಾಡೋಕ್ಕಲ್ಲ. ನನ್ನ ಅಕೌಂಟ್ ನಾನು ಮಂತ್ರಿಯಾಗಿ ನನ್ನ ಇಲಾಖೆಯಿಂದ ಬೇರೆ ಇಲಾಖೆಗಳು ಬೇರೆ ರಾಜ್ಯಗಳಿಗೆ ಹೋಗಿ ಬಾರಿಗೆಲ್ಲ ಕಳ್ಸೋಂಥ ಕೆಲಸ ನಾನು ಮಾಡಲ್ಲ ಅಂತ ಹೇಳಿದರು ಅವರು. ಆದ್ರೂ ಈಗ ಮಂತ್ರಿ ನಾನು ಮಾಡಲ್ಲ ಅಂದರೆ ನಾನು ಮಂತ್ರಿಗಿರಿ ಹೋಗಿರೋದು ನಿಮ್ಮ ಮಾತಿಗೆ ಕೇಳ್ಕೊಂಡು ನಾನು ಕಳಿಸಿರೋದು. ಹಾಗಾಗಿ ನಿಮ್ಮನ್ನು ನಾವು ಬಿಡೋಲ್ಲ, ಪಬ್ಲಿಕ್ ಮಾಡ್ತೀನಿ, ಇದೇ ಪ್ರೆಸ್ ಮೀಟ್ ಮಾಡ್ತೀನಿ, ಏನೇನಾಯ್ತು ಅಂತ ಹೇಳ್ಬಿಡ್ತೀನಿ ಅಂತ ಯಾವಾಗ ಎದುರಿಸಿದ್ರು. ಇವತ್ತು ರಾಜೀನಾಮೆ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಗೆ ಇಷ್ಟೊಂದು ಜ್ಞಾನೋದಯ ಇವಾಗ ಆಯ್ತಲ್ಲ, ಇದೇ ಮುಂಚೆನೆ ತಗೊಂಡು ಸರ್ಕಾರದ ಬದ್ಧತೆಯಿಂದ ಬಿಜೆಪಿಗೆ ಇನ್ನೂ ಜ್ಞಾನೋದಯ ಆಗ್ತಾ ಇಲ್ಲ. ನಮಗೆ ಜ್ಞಾನೋದಯ ಆಗಿದೆ, ನೀವು ಮತ್ತೆ ಜ್ಞಾನೋದಯ ಇಲ್ಲ ಹೇಗೆ ಹೇಳ್ತೀರಿ ನೀವು ಪ್ರತಿ ಸರಿನೂ? ಜ್ಞಾನೋದಯ ಇಲ್ಲ ಅಂತ. ಜ್ಞಾನೋದಯ ಇರೋದಕ್ಕೆ ರಾಜೀನಾಮೆ ಕೊಡ ಅಂದ್ರೆ ಒಂದು ಕೇಂದ್ರ ಸರ್ಕಾರ, ರಾಷ್ಟ್ರದ ಒಂದು ದೊಡ್ಡ ಜವಾಬ್ದಾರಿ ಇರತಕ್ಕಂಥ ದೇಶಭಕ್ತರ ಪಕ್ಷ ಜ್ಞಾನೋದಯ ಇಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ಬಿಡಿ. ಆ ಪದನ
ಪಾರ್ಟಿ. ಹೌದು ನಾವು ದೇಶಭಕ್ತರೆ, ದೇಶಕ್ಕಾಗಿ ನಾವು ಉಳ್ದವ್ರೆಲ್ಲ ಬದುಕಿರೋದು. ಏನ್ ದೇಶದ್ರೋಹಿಗಳ? ಹೌದು ಹೌದು ಹೌದು. ಅಫ್ಜಲ್ ಗುರು ಅಂತ ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ದಂತ ಅಫ್ಜಲ್ ಗುರುನ ರಕ್ಷಣೆ ಮಾಡಿದಂತವ್ರು ಕಾಂಗ್ರೆಸ್ ಅವರು. ಕಸಾಬ್ ಅಂತ ನೋಡ್ಬಿಟ್ಟು ಅಲ್ಲಿ ಇದರಲ್ಲಿ ಬರ್ತೀನಿ ಸಾಬ್ ಬಿರಿಯಾನಿ ಸಾಬ್ ಅಂತ ಹೇಳಿದ್ರು ಯಾರು? ಓಪನಿಂಗ್ ಕಾಮೆಂಟ್